ವಿಶೇಷವೆಂದರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರು ನೆಲೆಸಿದ್ದಾರೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ದೊಡ್ಡಬಳ್ಳಾಪುರದಲ್ಲಿ ಇರುವಂಥ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನು ಈಗ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ವೀಕ್ಷಕರೇ, ಸುಮಾರು 600ರಿಂದ 700 ವರ್ಷಗಳ ಹಳೆಯದಾದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಲವಾರು ವಿಶೇಷಗಳಿಂದ ಒಳಗೊಂಡಿರುವಂಥ ಈ ದೇವಾಲಯ ತುಂಬ ಸುಂದರವಾದ ಜಾಗದಲ್ಲಿದೆ. ಹಲವಾರು ವಿಷಯಗಳಿಂದ ಈ ದೇವಾಲಯ ಜನಗಳಿಗೆ ಆಕರ್ಷಣೆಯಾಗಿದೆ. ಮೊದಲನೇದಾಗಿ ನಾಗದ್ವೇಷ ಇರುವಂಥರು ಮತ್ತು ರಾಹುಕೇತ ದ್ವೇಷ ಇರುವಂಥರು ಮತ್ತು ಕಿವಿಯಿಂದ ಸೋರುತ್ತಲ್ಲ ಆ ಮಕ್ಕಳಿಗೆ ಇಲ್ಲಿ ಬಂದು ನೀವು ಹರಕೆ ಹೊತ್ಕೊಂಡು ಪೂಜೆ ಸಲ್ಲಿಸ್ಕೊಂಡು ಹೋದರೆ ಕಿವಿ ಸೋರೋದು ಕಮ್ಮಿ ಆಗುತ್ತೆ. ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ಳುವಂಥ ಒಂದು ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಆಗಲಿ ಚರಿತ್ರೆ ಆಗಲಿ ಹೇಳ್ತಾ ಇಲ್ಲ, ಅಪ್ಡೇಟ್ ಕೊಡಕ್ಕೆ ಬಂದಿದ್ದೀನಿ. ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬ 2026 ನಾನು ದೊಡ್ಡಬಳ್ಳಾಪುರಕ್ಕೆ ಏನಕ್ಕೋ ಬಂದಿದೆ. ಅಲ್ಲಿ ಬಂದಮೇಲೆ ಇನ್ನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಲಿಲ್ಲ ಅಂದರೆ ಆ ಒಂದು ಕೊರಗಿರುತ್ತೆ ಅಂತ ಸ್ವಾಮಿಯ ದರ್ಶನಕ್ಕಾಗಿ ನಾನು ಇವತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ರಶ್ಶು ತುಂಬ ಜಾಸ್ತಿ ಇದೆ. ಬೆಳಿಗ್ಗೆ 6 ಗಂಟೆಗೆ ದರ್ಶನಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ 8-8:30ಯಿಂದ ಸ್ವಾಮಿಗೆ ಅಭಿಷೇಕಗಳು ಅಲಂಕಾರ ಇರುತ್ತೆ. ಅದರಿಂದ ಮತ್ತೆ 10:30ವರೆಗೂ ದರ್ಶನ ಇರೋದಿಲ್ಲ. ನೀವೇನಾದರೂ ಬೆಂಗಳೂರು ಕಡೆಯಿಂದ, ಕೋಲಾರ ಕಡೆಯಿಂದ, ಸುತ್ತಮುತ್ತ ಕಡೆಯಿಂದ ಬಂದರೆ 6 ಗಂಟೆಯಿಂದ ಬಂದರೆ 8 ಗಂಟೆ ದರ್ಶನ. 8 ಗಂಟೆಗೆ ದರ್ಶನ ನಿಲ್ಲಿಸಿದ್ರೆ ಮತ್ತು 10:30ಗೆ ದರ್ಶನ ಪ್ರಾರಂಭ ಮಾಡ್ತಾರೆ. ಮತ್ತೆ 12 ಗಂಟೆ ಮಧ್ಯದಲ್ಲಿ ಅರ್ಧ ಗಂಟೆ ದರ್ಶನನ ನಿಲ್ಲಿಸಿರ್ತಾರೆ. ಮತ್ತೆ ರಾತ್ರಿ 8 ಗಂಟೆವರೆಗೂ ದರ್ಶನ ನಡೀತಾ ಇರ್ತದೆ. ದರ್ಶನದ ನಂತರ ನಿಮಗೆ ಇಲ್ಲಿ ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ. ಈ ದೇವಾಲಯ ತುಂಬ ಅದ್ಭುತವಾಗಿದ್ದು ತುಂಬ ಸುಂದರವಾದ ದೇವಾಲಯ. ನಿಮ್ಮ ಎಲ್ಲ ಮನೋಕಾಮನೆಯನ್ನು ಈಡೇರಿಸುವಂಥ ದೇವರು ಇಲ್ಲಿ ನೆಲೆಸಿದ್ದಾನೆ. ಈಗ ನಾವು ಮೂಲತಃ ರೂಪವನ್ನು ನೋಡೋಣ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಮೂಲ ರೂಪ ಇಲ್ಲಿ ಮೂಲ ದೇವಸ್ಥಾನ. ದೇವರ ಸಾಕ್ಷಾತ್ ಇಲ್ಲಿ ನೆಲೆಸಿದ್ದಾನೆ ಅಂತ ಒಂದು ದೇವರ ಜನಗಳ ಒಂದು ನಂಬಿಕೆ. ಇಲ್ಲಿ ಬಂದಾಗ ಈ ದೇವರನ್ನು ಸಹ ದರ್ಶನ ಮಾಡಿಕೊಂಡು ಭಕ್ತಿಯಿಂದ ನೀವೇನು ಕೇಳ್ಕೊಬೇಕೋ ಕೇಳ್ಕೊಳ್ಳಿ. ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ನಾನು ಪ್ರತಿಯೊಬ್ಬ ಭಕ್ತರಲ್ಲಿ ಏನು ಹೇಳ್ತೀನಿ ಅಂದರೆ, ನೀವು ಕನೆಕ್ಟ್ ಆಗಬೇಕು ದೇವ್ರ ಹತ್ರ. ಅಲ್ಲಿ ಬಂದ್ರಿ, ಅಲಂಕಾರ ಮಾಡಿದರೆ ದೇವ್ರನ್ನ ನೀವು ನೋಡ್ಕೊಂಡು ಹೊರಟೋದ್ರೆ ನಿಮಗೆ ಅದರ ಫಲ ಸಿಗೋದಿಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ದರ್ಶನ ಮುಖ್ಯ ಅಲ್ಲ, ನಿಮಗೆ ಆ ದೇವರ ಪ್ರೀತಿ, ಅನುಕಂಪ, ಅವನ ಕರುಣೆ ನಮ್ಮ ಮೇಲಿರಬೇಕು. ದೇವರನ್ನು ನೀವು ಇದನ್ನೇ ಕೇಳಬೇಕು, ದೇವರೇ ನಿನ್ನ ಕರುಣೆ ಇರಲಿ, ನಿನ್ನ ಅನುಕಂಪ ಇರಲಿ ಅಂತ. ನೀನು ದರ್ಶನ ಕೊಡು ಅಂತ ಕೇಳಬೇಡಿ. ದರ್ಶನದಿಂದ ಯಾರಿಗೇನು ಇದುವರೆಗೂ ಯಾರಿಗೇನು ಲಾಭ ಆಗೇ ಇಲ್ಲ. ನಿಮಗೆ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ದರ್ಶನ ಒಂದು ಉದಾಹರಣೆ ಕೊಡೋದಾದರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಅರ್ಜುನ ಎಷ್ಟು ಸರಿ ದರ್ಶನ ಮಾಡಿಕೊಂಡನೋ ಅದೇ ರೀತಿಯಾಗಿ ದುರ್ಯೋಧನ ಕೂಡ ಕೃಷ್ಣನ ಅಷ್ಟೇ ಸರಿ ದರ್ಶನ ಮಾಡಿಕೊಂಡ. ಆದರೆ ಆ ದರ್ಶನ ಫಲ ಅಲ್ಲ ನಮಗೆ ಬೇಕಾಗಿರೋದು. ಅವನ ಕರುಣೆ, ಅವನ ಪ್ರೀತಿ, ಅವನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆ ರೀತಿಯಾಗಿ ದೇವ್ರನ್ನ ಕನೆಕ್ಟ್ ಆಗಿ ದೇವರನ್ನ ಮನಸ್ಸಿಂದ ಭಕ್ತಿ ಪ್ರೀತಿ ಸ್ನೇಹವನ್ನು ನಿಮ್ಮ ಹೃದಯದಲ್ಲಿ ಸದಾ ತುಂಬಿಕೊಂಡು ಶಾಶ್ವತವಾದ ಆನಂದವನ್ನು ನಿಮ್ಮ ಮನದಲ್ಲಿದ್ದರೆ ದೇವರು ತಾನಾಗಿಯೇ ಬಂದು ನಿಮಗೆ ದರ್ಶನ ಕೊಡ್ತಾನೆ. ನೀವೊಂದು ದೇವಸ್ಥಾನಕ್ಕೆ ಹೋದ್ರಿ, ತುಂಬ ಚೆನ್ನಾಗಿ ಅಲಂಕಾರ ಆಯಿತು, ನಿಮ್ಮ ಕಣ್ಣುಗಳು ನೋಡೋದು ಖುಷಿ ಅದು, ಆದರೆ ನಿಮ್ಮ ಆತ್ಮಕ್ಕೇನು ಖುಷಿ ಸಿಗಲಿಲ್ಲ. ಆ ದೇವರನ್ನು ನೀವು ಕನೆಕ್ಟ್ ಆಗಲಿಲ್ಲ ಅಂದರೆ ನೀವು ಯಾವ ಕ್ಷೇತ್ರಕ್ಕೆ ಹೋದರೂ ಅದರ ಫಲ ನಿಮಗೆ ದೊರಕುವುದು ಇಲ್ಲ. ಸೊ ಬನ್ನಿ, ಈ ಒಂದು ಆಧ್ಯಾತ್ಮಿಕ ಮರ್ಮದ ಮಾತು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಟ್ಟಿದ್ದೀನಿ. ಇನ್ನೂ ಒಂದು ಮಾತಿದೆ, ನಿಮ್ಗೆ ಮುಂದೆ ಹೇಳ್ತೀನಿ. ಆ ಮಾತನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ಒಳ್ಳೆ ದರ್ಶನ ಆಗುತ್ತೆ ದೇವ್ರದ್ದು. ಇಲ್ಲಿ ನನಗೊಂದು ಅನುಭವ ಆಯಿತು. ಅದೇನಂದರೆ, 50 ರೂಪಾಯಿ ಟಿಕೆಟಲ್ಲಿ ಹೋಗಿದ್ರೆ ಸ್ವಾಮಿಯನ್ನು ಇನ್ನೂ ಸ್ವಲ್ಪ ದೀರ್ಘಕಾಲ ದರ್ಶನ ಮಾಡ್ಕೊಂಬೋದಾಗಿತ್ತು ಅಂತ. ಯಾಕೆಂದರೆ ಏಕಶಿಲೆಯಲ್ಲಿ 2 ರೂಪಗಳಿದ್ದಾವೆ. ಮೊದಲಿಗೆ ನಾವು ಎದುರುಗಡೆನೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಸಿಗ್ತಾನೆ, ಆದರೆ ಹಿಂದ್ಗಡೆಗೆ ಶ್ರೀ ನರಸಿಂಹಸ್ವಾಮಿ ಏಕಶಿಲೆ, ಶಾಲಿಗ್ರಾಮ ಶಿಲೆ, ಏಕಶಿಲೆ 2 ರೂಪಗಳಿದ್ದಾವೆ. ಮುಂದ್ಗಡೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಮಾಡಬೇಕು, ಹಿಂದ್ಗಡೆ ಕನ್ನಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ಕೊಬೇಕು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ದರ್ಶನ ಮಾಡೋಷ್ಟೊತ್ತಿಗೆ ರಶ್ ಏನಾದರೂ ಜಾಸ್ತಿ ಇದ್ದರೆ ನಡೀರಿ ಅಂತ ಇರ್ತಾರೆ. ಅದರಿಂದ 50 ರೂಪಾಯಿ ಟಿಕೆಟ್ ನನ್ನ ಪ್ರಕಾರ ಉತ್ತಮವಾದದ್ದು. ದರ್ಶನ ಹೆಂಗೆ ಗೊತ್ತಾ, ನೀವು ಸರ್ವದರ್ಶನದಲ್ಲಿ ಬಂದಾಗ ಗರ್ಭಗುಡಿ ಒಳಗಡೆ ಎಂಟ್ರಿ ಆದಾಗ ಬಲಭಾಗದಲ್ಲಿ
ಗರ್ಭಗುಡಿ ಇದು ಸ್ವಲ್ಪ ಮುಂದಕ್ಕೆ ಬಂದು ರಶ್ ಇದ್ದಾಗ ಸುಮ್ಮನೆ 1-2-3 ಸೆಕೆಂಡ್ಗಳಷ್ಟೇ ದರ್ಶನ ಆಗುತ್ತೆ. ಗರ್ಭದ ಗುಡಿ ಒಳಗಡೆ ತುಂಬ ಅದ್ಭುತವಾಗಿದೆ, ಆಧ್ಯಾತ್ಮಿಕವಾಗಿದೆ. ದರ್ಶನ ಪಡೆದು ನನಗೆ ಬಂದಮೇಲೆ ಈಗ ಅನ್ನಿಸ್ತು. ನಿಮ್ಮ ಅನುಭವಕ್ಕೆ ಏನಾದರೂ ಬೇರೆ ರೀತಿಯಾಗಿ ಬಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವೆಲ್ಲವನ್ನು ನೋಡಿಕೊಂಡು ಆಚೆ ಬಂದಾಗ ಇಲ್ಲಿ ತುಲಾಭಾರ ನಡೀತಾ ಇದೆ. ನೀವು ಅಲ್ಲಿ ಮದುವೆ ಇಲ್ಲದಿದ್ದವ್ರಿಗೆ ಮದುವೆ ಭಾಗ್ಯ, ಸಂತಾನ ಭಾಗ್ಯ ಮತ್ತು ಸಂತಾನ ಭಾಗ್ಯದಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ. ತುಲಾಭಾರ ಮಾಡಿಸಿ ನಾವು ಇದನ್ನು ಕೊಡ್ತೀವಿ ಅಂತ. ಈ ಮಗುಗೆ ತುಲಾಭಾರ ಮಾಡಿಸ್ತಾ ಇದ್ದಿದ್ದು ಅಕ್ಕಿ ಮತ್ತು ಬೇಳೆಯಿಂದ. ಅವನು ಎಷ್ಟು ತೂಕ ಇದ್ದಾನೋ ಅಷ್ಟು ಅಕ್ಕಿ ಬೇಳೆ ಕೊಟ್ಟು, ಕೆಲವರು ಹಣ ಕೊಡ್ತಾರೆ, ಕೆಲವರು ಬಂಗಾರ ಕೊಡ್ತಾರೆ, ಅವರವರ ಯೋಗ್ಯತೆಗೆ ಬಿಟ್ಟು ಅಂತ. ಈ ಮಹಾನ್ ದೇವಾಲಯ ಬಳ್ಳಾರಿಯಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಈ ದೇವರು ಕನಸಲ್ಲಿ ಹೋಗಿ ನನ್ನ ದೇವಾಲಯ ಇದೆ, ಇಲ್ಲಿ ಕಟ್ಟಿಸ್ಕೊಡು ಅಂತೇಳಿ ಅವನ ಕೈಲಿ ಕಟ್ಟಿಸ್ಕೊಂಡಿರುವಂಥ ಪುಣ್ಯಕ್ಷೇತ್ರ. ಈ ದೇವರು ತುಂಬ ಶಕ್ತಿಶಾಲಿಯೂ ಹೌದು. ಇಲ್ಲಿ ಊಟದ ವ್ಯವಸ್ಥೆನೂ ಇದೆಯಾ, ಅನ್ನ ಪ್ರಸಾದ ವಿತರಣೆ ಏನಿದು, ತಟ್ಟೆಗಳು ಇಲ್ಲಿದ್ದಾವೆ, ಊಟ ಆಗ್ತಾ ಇದ್ದಾರೆ. ದರ್ಶನ ಮಾಡ್ಕೊಂಡು ಇಲ್ಲಿ ಬಂದರೆ ನಿಮಗೆ ಊಟ ಪ್ರಸಾದ, ಇಲ್ಲಿ ಮಜ್ಜಿಗೆ ಸೌತೆಕಾಯಿ ಕೂಡ ನಿಮಗೆ ಸಿಗುತ್ತೆ. ಇವತ್ತು ಕಿಚಡಿ ಹಾಕಿದಾಗತ್ತೆ ತಟ್ಟೆಯಲ್ಲಿ, ನೋಡೋಣ ಬನ್ನಿ ಹೆಂಗಿದೆ ಅಂತಂದ್ಬಿಟ್ಟು. ಕಿಚಡಿ ಪ್ರಸಾದ ಭಕ್ತಾದಿಗಳಿಗೆ. ಪೊಂಗಲ್ ಕಿಚಡಿ ಹಂಚಿದ್ದಾರೆ ಜನಗಳಿಗೆ ಇವತ್ತು ಪ್ರಸಾದದಲ್ಲಿ. ಈ ಕಡೆಯಿಂದ ಲೈನಲ್ಲಿ ಹಿಂಗೆ ಬರಬೇಕು. ಹಿಂಗೆ ಲೈನಲ್ಲಿ ಬಂದರೆ ತಟ್ಟೆಗಳಿದ್ದಾವೆ. ಈ ತಟ್ಟೆ ಎತ್ಕೊಳ್ಳಿ, ಚೆನ್ನಾಗಿ ತೊಳೆದಿದ್ದಾರೆ ಒಟ್ಟಿನಲ್ಲಿ ತಟ್ಟೆನ. ನಾನು ಫಸ್ಟ್ ಅಂತೇಳ್ಬಿಟ್ಟು ಹಾಸ್ಟೆಲ್ ನೆನಪಾಗೋಯ್ತು ಸರ್ಗೆ. ಹಿಂಗೆ ತಟ್ಟೆ ತೊಳ್ಕೊಂಡು, ಕೈ ತೊಳ್ಕೊಂಡು ಹಿಂಗೆ ಸ್ಟ್ರೈಟಾಗಿ ಇಲ್ಲಿ ಬರಬೇಕು. ಇಲ್ಲಿ ಕುಡಿಯೋ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಕೈ ತೊಳೆಯುವ ಸ್ಥಳ, ದೊಡ್ಡ ಜಾಗ ಇದೆ ಇಲ್ಲಿ ಅಡುಗೆ ಮಾಡೋಕ್ಕೆ. ಇಲ್ಲಿ ಪ್ರಸಾದ, ತೆಂಗಿನಕಾಯಿ ಎಲ್ಲ ಇದೆ. ಅದೇನಕ್ಕೆ ಅವರು ತೆಂಕಾಯಿ ಇದರಲ್ಲಿ ಇಟ್ಬಿಟ್ಟು ಹೋಗ್ಬೇಕಾ, ಎತ್ಕೊಂಡು ಹೋಗ್ಬೇಕಾ ಸ್ವಾಮಿ ಪ್ರಸಾದಕ್ಕೆ? ಇದು ಪೊಂಗಲ್, ಇವತ್ತು ಸ್ವೀಟ್ ಪೊಂಗಲು, ಆಮೇಲೆ ಇಲ್ಲಿ ಖಾರ ಪೊಂಗಲ್ ಕೂಡ ಹಂಚ್ತಾ ಇದ್ದಾರೆ. ಒಂದ್ಸರಿ 2 ಸರಿ ಬೇಕಾದ್ರೆ ಹಾಕ್ಸ್ಕೊಬೋದು. ಬಿಸಿ ಈ ರೀತಿ ತಗೊಂಡು ನಾವು ಇಲ್ಲಿ ಬಂದು ಕುತ್ಕೊಂಡು ಆರಾಮಾಗಿ ನಮ್ಗೆ ಎಲ್ಲಿ ಬೇಕಾದ್ರೆ ಕುತ್ಕೊಂಡು ತಿನ್ನುವಂಥ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಜನ ಕುತ್ಕೊಂಡು ತಿಂತಾ ಇದ್ದಾರೆ ಸೈಡಿ. ಬಿಸಿ ಇದೆ, ಆ್ಯಕ್ಚುಲಿ ಬಿಸಿ ಇದೆ. ಜನ ಕುತ್ಕೊಂಡು ತಿಂತಾ ಇದ್ದಾರೆ. ಅಣ್ಣ ಒಂದು ಸೌತೆಕಾಯಿ ಹಾಕೋಣ. ಎಷ್ಟಣ್ಣ ಒಂದು? 5 ತಟ್ಟೆ ಹೊಡ್ತಾರೆ. ಹಾಂ, 3 ಹಾಕೋಣ. ಮಜ್ಜಿಗೆ ಎಷ್ಟಮ್ಮ? 20 ರೂಪಾಯಿ ಬಸ್ ಬಂದು ಕೊಡ್ತೀನಿ ಅಣ್ಣ ದುಡ್ಡು. ಸೊ ಇದು ಲಾಸ್ಟಿಗೆ ಬಂದಿದ್ದಕ್ಕೆ ನಮಗೆ ಇಲ್ಲಿ ಟೇಬಲ್ ಇದೆ. ಸೌತೆಕಾಯಿ ತೊಗೊಳ್ಳಿ, ಸೌತೆಕಾಯಿ ಹಾಕೊಂಡಿದ್ದೆ ನಾನು. ಪ್ರಸಾದಂ ಪದ್ಮನಾಭಂ ಅನ್ನದಾತ ಸುಖಿ ಭವ. ಹಿಂಗೆ ಹೋಗ್ಬೋದಾ? ಇವಾಗ ನೀವು ಗೋಪುರ ಏನು ನೋಡ್ತಿರಲ್ಲ, ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರು ಮಹಾರಾಜರು ಕಟ್ಟಿಸಿರುವಂಥ ಗೋಪುರ. ತುಂಬ ಅದ್ಭುತವಾಗಿದ್ದು, ಈಗ ನಾವು ನಾಗರಕಲ್ಲುಗಳ ಹತ್ರ ಹೋಗೋಣ. ಇಲ್ಲೊಂದು ಅದ್ಭುತವಾದ ವಿಷಯ. ಇಲ್ಲಿ ಬರ್ತಾ ಇದ್ದಂಗೆ ಅಜ್ಜಿ ಇಲ್ಲಿ ಹೂವು ಮತ್ತು ನಾಗರಕಲ್ಲಿಗೆ ಬೇಕಾಗಿರುವಂಥ ಹಾಲು ಎಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ. ಈ ಅಜ್ಜಿನ ನೋಡಿ ನಾನು ಹಾಲು ತೊಗೊಂಡೋಗಿ ನಾಗರಕಲ್ಲಿಗೆ ಹಾಕಬೇಕು ಅನ್ನಿಸ್ತು. ನಾನು ಈ ರೀತಿ ಕೆಲಸಗಳು ಮಾಡೋದಿಲ್ಲ. ಅಜ್ಜಿಗೆ ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಜ್ಜಿ ಹತ್ರ 10 ರೂಪಾಯಿ ಕೊಟ್ಟು ಹಾಲು ತೊಗೊಂಡೋಗ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಬಂದಾಗ ನೀವು ಎಲ್ಲೆಲ್ಲೋ ಪ್ಯಾಕೆಟ್ಗಳು ತೊಗೊಂಬೇಡಬೇಡಿ. ಇಲ್ಲಿ ಒಬ್ಬ ಅಜ್ಜಿ ತುಂಬ
ಬಡತನದಲ್ಲಿದ್ದಾಳೆ. ಆ ಹೆಜ್ಜೆ ಹತ್ರ ಹಾಲು ತಗೊಂಡು ನೀವು ದೇವರಿಗೆ ಹಾಕಿ, ನಾನು ಆವಾಗಲೇ ಹೇಳಿದ್ದೆ ಕನೆಕ್ಟ್ ಆಗಬೇಕು ಅಂತ. ನೀವು ಯಾವ ಕ್ಷೇತ್ರಕ್ಕೆ ಹೋಗ್ತೀರೋ ಆ ಕ್ಷೇತ್ರದ ಜೊತೆಲಿ ಕನೆಕ್ಟ್ ಆಗಬೇಕು. ಅಲ್ಲಿನ ಪರಿಸರನ ಪ್ರೀತಿಸಿ, ಅಲ್ಲಿ ಪರಿಸರದಲ್ಲಿ ನಿಮಗೆ ನೀವೇ ಅದರನ್ನೆಲ್ಲದ್ರ ಜೊತೆಲೂ ಮಿಲನ ಆಗ್ಬಿಡ್ಬೇಕು. ಆವಾಗ ನಿಮಗೆ ಅದರ ಪ್ರತಿಫಲ ಸಿಗುತ್ತೆ ನಿಮಗೆ. ಈಗ ಇಲ್ಲಿ ನೋಡಿ, ನಾಗರ ಕಲ್ಲುಗಳು ಅವರವರ ಹರಕೆಯಂತೆ ನಾಗರ ಕಲ್ಲುಗಳನ್ನ ಇಲ್ಲಿ ಸ್ಥಾಪನೆ ಮಾಡಿ, ಅವರವ್ರ ಕೋರಿಕೆ, ಅವರ ಹರಕೆ ಎಲ್ಲನ ಈ ರೀತಿಯಾಗಿ ನಾಗರ ಕಲ್ಲು ಸ್ಥಾಪನೆ ಮಾಡಿ, ಅವ್ರಿಗೆ ನಾಗದ್ವೇಷ ಇರೋರು ಮತ್ತು ರಾಹು ಕೇತು ದ್ವೇಷ ಇರೋವಂಥವರೆಲ್ಲನೂ ನಾಗರ ಕಲ್ಲುಗಳನ್ನ ಸ್ಥಾಪನೆ ಮಾಡಿ ಅವ್ರ ಜೀವನದಲ್ಲಿ ಅವರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡಿರುವಂಥ ಪುಣ್ಯ ಸ್ಥಳವಿದು. ಅರ್ಧ ಸರ್ಪ ದೋಷ ಇರುತ್ತೆ, ನಾಗದ್ವೇಷ ಇರುತ್ತೆ, ಮತ್ತು ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಕಿವಿ ಸೋರೋ ಅಂಥ ಮಕ್ಕಳಿಗೆ ಆ ಒಂದು ಪ್ರಾಬ್ಲಮ್ಮಿಂದನೂ ಇಲ್ಲಿ ನೀವು ಹರಕೆ ಹೊತ್ಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿತವಂತೆ. ನನಗಿಲ್ಲಿ ಒಂದು ಅನುಭವ ಆಯಿತು. ಏನು ಅನುಭವ ಅಂದರೆ, ನಾನೇ ಆಶ್ಚರ್ಯ ಆಗುವಂಥ ಈ ಕಲ್ಲು ಏನು ನೋಡ್ತಾ ಇದ್ದೀರಲ್ಲ, ಈ ನಾಗರ ಕಲ್ಲು ತಿರುಗ್ದಂಗೆ ಅನ್ನಿಸ್ತು. ಸಡನ್ನಾಗಿ ಆ ಕಡೆ ತಿರುಗ್ದೆ ಈ ಕಡೆ ತಿರುಗ್ದೆ ಏನೋ ಒಂದು ರೀತಿಯಾಗಿ ನನಗೆ ಆಕರ್ಷಣೆ ಆಗಿ ಇದು ಶೇಕ್ ಆದಂಗೆ ಆಯಿತು. ಅದಕ್ಕೆ ಬಂದು ಇಲ್ಲಿ ನಾನು ಇದನ್ನು ಚಿತ್ರೀಕರಣ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಸ್ತಿಕ್ ಏನಿದೆ ಉಲ್ಟಾ ಬರೆದಿದ್ದಾರೆ ಸ್ವಸ್ತಿಕ್ನ. ಸೊ ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರೋ ಈ ಸ್ವಸ್ತಿಕನ್ನು ಉಲ್ಟಾ ಹಾಕಿದ್ದಾರೆ, ಇದನ್ನು ಸರಿಪಡಿಸಿ ದಯವಿಟ್ಟು. ಈಗ ಬನ್ನಿ ನಾವು ನಾಗದೇವತೆಯ ದರ್ಶನ ಮಾಡ್ಕೊಂಡು ಬರೋಣ. ನಾನು ಮೋಸ್ಟ್ಲಿ ನಾಗದೇವತೆ ಖುಷಿಯಾಗಿರ್ಬೇಕು ನಾನು ಬಂದಿದ್ದೀನಿ. ಪುಷ್ಕರಣಿ ಒಳಗೆ ಮೀನಿದ್ದಾವೆ. ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಮೀನುಗಳು ಚೆನ್ನಾಗಿದ್ದಾವೆ. ಇದ್ರೊಳಗಡೆ ಸಿಕ್ಕಾಪಟ್ಟೆ ಮೀನಿದ್ದಾವೆ. ಪುಷ್ಕರಣಿ ಇದು ಕಟ್ಟಿರೋದು ತುಂಬ ಒಳ್ಳೇದಾಯ್ತು. ಯಾಕಂದರೆ ನಮ್ಮ ಜನಗಳು ಸರಿ ಇಲ್ಲ, ಗಲೀಜು ಮಾಡಿಬಿಡ್ತಾ ಇದೆ. ನೀರು ಇಷ್ಟು ಶುದ್ಧವಾಗಿ ಬಿಡ್ತಾನೆ ಇರಲಿಲ್ಲ. ತುಂಬ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದ್ದಾವೆ ನೋಡಿ, ಚೆನ್ನಾಗಿದ್ದಾವೆ ಮೀನೆಲ್ಲ. ಇದೊಂದು ನನಗೆ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಕಾಂಪೌಂಡ್ ಹಾಕಿ ಒಂದು ಗ್ರಿಲ್ ಹಾಕಿರೋದಕ್ಕೆ ಇವತ್ತು ಈ ಪುಷ್ಕರಣಿ ಚೆನ್ನಾಗಿದೆ. ಇದ್ದಿದ್ರೆ ನಮ್ಮ ಜನಗಳೆಲ್ಲ ಬಂದ ಪುಷ್ಕರಣಿ ಇಲ್ಲಿ ಇಳಿದು ಗಲೀಜು ಮಾಡಿಬಿಟ್ರು. ಇಲ್ಲಿ ಬಂದ ಕೋತಿಗಳಿಗೆ ಏನಾನ ಕೊಡಿ, ಕೋತಿಗೆ ಜಯ ಆಗೋಗ್ತದೆ. ನಾಗರ ಕಲ್ಲೇನ ಇದೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾವು ಡ್ಯಾಮ್ಗೆ ಹೋಗೋಣ. ಸುಬ್ರಹ್ಮಣ್ಯ ಘಾಟಿಯಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರದಲ್ಲಿ ಇಲ್ಲೊಂದು ಡ್ಯಾಮ್ ಇದೆ. ಈ ಡ್ಯಾಮ್ ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಹೋಗ್ತಾ ಇರ್ತದೆ. ಇಲ್ಲಿ ಬಂದರೆ ನೀವು ಆ ಡ್ಯಾಮಲ್ಲಿ ಸ್ನಾನ ಮಾಡುವಂಥ ಅವಕಾಶನೂ ಇರುತ್ತೆ. ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಬರೀ 2 ಕಿಲೋಮೀಟ್ರ್ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯಿಂದ ನೀವು ಅಲ್ಲಿಂದ ಆಚೆ ಬಂದಾಗ ರೈಟ್ ಸೈಡ್ಗೆ ಬೆಟ್ಟದಲ್ಲಿ ಇಳ್ದಂಗೆಲ್ಲ ಅನುಭವ ಆಗುತ್ತೆ. ತುಂಬ ಅದ್ಭುತವಾದ ಸ್ಥಳ. ಒಟ್ಟು 4 ಸ್ಥಳಗಳಿದ್ದಾವೆ ನಿಮ್ಗೆ ತೋರಿಸುವಂಥದ್ದು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಆದಮೇಲೆ ಇಲ್ಲಿ ಬಂದು ಡ್ಯಾಮ್ ನೋಡಿ ದರ್ಶನ ಮಾಡ್ಕೊಳ್ಳಿ. ಡ್ಯಾಮ್ ದರ್ಶನ ಮಾಡ್ಕೊಂಡು ಸ್ವಲ್ಪ ಹಿಂದಕ್ಕೆ ಬಂದರೆ ಮತ್ತೆ ರೈಟ್ ಸೈಡಿಗೆ ತೊಗೊಂಡು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ನಿಮಗೆ ಗೋಶಾಲೆ ಸಿಗುತ್ತೆ. ಆ ಗೋಶಾಲೆಯಲ್ಲಿ ಹಸುಗಳಿದ್ದಾವೆ, ತುಂಬ ಸುಂದರವಾದ ಪರಿಸರ. ಅಲ್ಲಿ ಹೋಗಿದ್ದು ಗೋಶಾಲೆಗಳಲ್ಲಿ ಗೋವುಗಳ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಹಲವಾರು ಪದಾರ್ಥಗಳು ಸಿಗ್ತವೆ.
ಆಯುರ್ವೇದಿಕ್ ಔಷಧಿಗಳು ಸಿಗ್ತವೆ ಮತ್ತು ಸಗಣಿಯಿಂದ ಮಾಡಿರುವಂಥ ಒಂದಷ್ಟು ಪದಾರ್ಥಗಳೆಲ್ಲ ತುಂಬ ಅದ್ಭುತವಾದ ಕಮ್ಮಿ ರೇಟ್ಗೆ ಒಳ್ಳೆ ರೇಟ್ಗಳಲ್ಲಿ ಬೇಕಾದಷ್ಟು ಸಿಗ್ತವೆ. ಅದು ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಸಿಗುತ್ತೆ ಅಲ್ಲಿಂದ. ಅದನ್ನು ದರ್ಶನ ಮಾಡಿ ನೀವು 30 ಅಡಿ ವಿಗ್ರಹ ಇರುವಂಥ ಶ್ರೀ ಶನಿಮಾತ್ಮನ ದೇವಾಲಯಕ್ಕೂ ಹೋಗ್ಬೋದು. ಇದಕ್ಕಿಂತ ದೊಡ್ಡ ಎತ್ತು ಮರ ಇದೆ. ಏನಿದೆ ದೊಡ್ಡ ಹೆಸರು? ಹೆಸರೇನು? ಹೆಸರಿನ ಹಸುಗಳೇ ಆಯ್ತಲ್ಲ. ಹಸುಗಳೇ ಹೇಗಿದ್ದೀರಿ ನೀವೆಲ್ಲ? ಹಸುಗಳೇ ಹೇಗಿದ್ದೀರಾ? ಇಲ್ಲಿ ಊಟ ತಿಂತಾರೆ. ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಒಂದ್ಸರಿ ಕೇಳ್ಕೊಂಬ. ಕಳೆ ಬೀಜ ಬೇಯಿಸ್ತವ್ರೆ, ಆಮೇಲೆ ಗೆಣಸುಗಡ್ಡೆ ಬೇಯಿಸ್ತವ್ರೆ, ಈ ಕಡೆ ಅವರೇ ಕೈನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಹಬ್ಬದ ವಿಶೇಷನಾ? ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಬೆಳಗ್ಗೆಯಿಂದ ಈ ಥರ ಎಲ್ಲೂ ಕಾಣಿಸಿಲ್ಲ. ರಂಗೋಲಿ ಹಾಕ್ಕೊಂಡು ಅವರೆಕಾಯಿ, ಕಡಲೆಕಾಯಿ. ಅಣ್ಣ ಏನಕ್ಕೆ ಬೇಯಿಸ್ತಾ ಇದ್ದೀರಿ ಇವೆಲ್ಲಾನು? ಹಸುಗಳು ಕೊಡಕ್ಕ? ಇವೆಲ್ಲ ಹಸುಗಳು ಕೊಡಕ್ಕ?
ಬೇಯಿಸ್ಕೊಡ್ತಾ ಇದ್ದೀರಾ? ಇದರಲ್ಲಿ 2 ಕಾಯಿ ನಾನು ತಿಂತೀನಿ, ಹಸುಗಳ ಭಾಗ. ನಾನು ಒಂಥರ ಹಸು ಇದೆ. ಈ ಬೇಯಿಸಿ ಕೊಡೋದ ಅವಕ್ಕೆ? ಹ್ಞೂ, ಪೂಜೆನೂ ಮಾಡ್ತೀರಾ? ಎಷ್ಟು ಗಂಟೆಗೆ ಪೂಜೆ? ಹೋದಳ್ಳಿ. ಚೆನ್ನಾಗಿದೆ. ಬೇಯಿಸಿ ಕೊಡ್ತಾ ಇದ್ದಾರೆ ಹಸುಗೆ. ಹೆಂಗಂದ್ರೆ ಹಂಗೆ ಆಗ್ತಾ ಇಲ್ಲ ನೋಡಿ. ಇದನ್ನೆಲ್ಲ ಬೇಯಿಸಿ ಹಸುವಿಗೆ ಕೊಡ್ತಾ ಇರುವಂಥದ್ದು ಶುದ್ಧವಾಗಿ. ಅದನ್ನು ಹೆಂಗಂದ್ರೆ ಹಂಗಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ಈ ಕಡೆ ಗೆಣಸುಗಡ್ಡೆ ಅಂತ ತೊಳಿತಾ ಇದ್ದಾರೆ. ಏನಿದೆ ಮೇಲ್ಗಡೆ? ಇನ್ನೂ ಮೇಲೆ ಹಸು ಇದಾವ. ಯಾರು ಊಟ ತಯಾರಿ ಇವಾಗ? ಇದು ಹಬ್ಬದ ಊಟನ? ಏನು ಊಟ ಇದೆ? ವರ್ಷಗಸ್ಗೆ ಅಡುಗೆ ಮಾಡ್ತಾ ಇದ್ದೀರಾ? ಶುದ್ಧವಾಗಿದೆ ಎಲ್ಲ ಪದಾರ್ಥಗಳು, ಶುದ್ಧ ಕ್ಲೀನಾಗಿ ತೊಳೆದು ಕಟ್ ಮಾಡಿಕೊಂಡು. ಅವರೆಕಾಯಿ ಬಿಡಿಸ್ತಾ ಇದ್ದಾರೆ. ಚೆನ್ನಾಗಿ ಸಂಭ್ರಮ ಮಾಡ್ತಾರೆ. ಇವತ್ತು ಸಾಯಂಕಾಲ ಪೂಜೆ ಇದೆ, ಅದು ವಿಶೇಷವಾಗಿ ಅಲಂಕಾರ. ರಂಗೋಲಿ ಹಾಕ್ತಾ ಇದ್ದಾರೆ ಇವತ್ತು. ಹಸುಗಳು ಕೊಡಕ್ಕೆ ಅವೆಲ್ಲ ಕಾಯಿ. ಪಲಾವ್ ಎಲೆ ಇಲ್ಲೇ ಬೆಳೆ. ಇಲ್ಲಿ ನಿಮಗೆ ಮನೆಗೆ ಬೇಕಾಗಿರುವಂಥ ಗೃಹ ಬಳಕೆ ವಸ್ತುಗಳು ಸಿಗ್ತವೆ. ಏನೇನು ಸಿಗ್ತಾರೆ ಅಂತ ಒಮ್ಮೆ ನೋಡ್ಕೊಂಬರೋಣ. ಹಸು ಸಗಣಿ, ಭರಣಿ ಕೂಡ ಇಲ್ಲೇ ಸಿಗುತ್ತೆ. ಭರಣಿ, ಧೂಪ. ನಮಸ್ಕಾರ ಸರ್. ಹಲವಾರು ವೆರೈಟಿಗಳಿದ್ದಾವೆ ನಿಮ್ಮ ಹತ್ರ. ಏನೇನು ಸಿಗುತ್ತೆ? ಟೂತ್ ಪೌಡ್ರು, ಆಯುರ್ವೇದಿಕ್ ಟೂತ್ ಪೌಡ್ರು. ಹೌದಾ? ಸ್ನಾನ ಶಾಂಪು ಕೂಡ ಇದೆ ನಿಮ್ಮ ಹತ್ರ? ಗೋಮೂತ್ರ ಇಲ್ಲ ಸಿಗುತ್ತೆ. ಸಗಣಿಲಿ ಮಾಡಿರೋ ಧೂಪ ಇಲ್ಲೇ ಮಾಡಿಸಿರೋದು? ಅದು ಎಲ್ಲ ಇಲ್ಲೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು? ಇದು ಸಗಣಿಯಿಂದ ಮಾಡಿರೋದಾ? ಸಗಣಿಯಿಂದ ಮಾಡಿರೋದು ನೋಡ ಪ್ರತಿಯ, ಸಗಣಿಯಿಂದ ಮಾಡಿರೋದು ಅಂತ. ಇದು ವೈಟ್ಲೆಸ್, ಚೆನ್ನಾಗಿದೆ. ಮೊಬೈಲ್ ಸ್ಟ್ಯಾಂಡ್ ಏನು ಸಗಣಿಯಿಂದ ಮಾಡಿರೋದು? ಸಗಣಿಯಿಂದ ಮಾಡಿರುವಂತಹ ಮೊಬೈಲ್ ಸ್ಟ್ಯಾಂಡು. ನೈಸರ್ಗಿಕವಾಗಿ ಮಾಡಿರುವಂಥ ನೈಸರ್ಗಿಕ ಪದಾರ್ಥಗಳನ್ನು ನೀವು ಘಾಟಿಗೆ ಬಂದಾಗ ಈ ಕಡೆ ಇದಕ್ಕೆ ಬನ್ನಿ, ನಮ್ಮ ಗೋಶಾಲೆಗೆ ಬನ್ನಿ. ಗೋಶಾಲೆಯಲ್ಲಿ ನಿಮಗೆ ಎಂಟ್ರಿ ಏನಿಲ್ಲ, ಅಲ್ಲಿ ಗಾಡಿ ಹೆಸರು ಬರ್ಸ್ಕೊಂಡು. ಇದು ಒಂದು ಫಲ ಸರ್. ಈ ಫಲ ಹೆಸರೇನು? ರಾಂಪಲ್. ಬನಾನ್ ನೀವೇ ಬೆಳೆದ? ಇದು ಬರೀ 30 ರೂಪಾಯಾ? ಇಲ್ಲೇ ಬೆಳೆದಿರೋದು ನೀವು? ಇಲ್ಲೇ ಬೆಳೆದಿರುವಂಥ ಫಲ ಬೆಲೆ ಜಾಸ್ತಿ ಇದೆ. ಇಲ್ಲೇ ಬೆಳೆದಿರುವಂಥ ಫಲ ಬೆಲೆ 30 ರೂಪಾಯಿ ಇದೆ. ಆಮೇಲೆ ಇದು ಸರ್ ಇದೇನು? ಲೆಮನ್ ಗ್ರಾಸ್. ಟೀಗೆ ಹಾಕೊಂಬೋದು. ಇದೊಂದು ತಗೋಪ್ಪ, ಇದೊಂದು ಕೊಡಿ ಸರ್. ಮತ್ತೆ ಬೇಕು ಟೀಗೆ ಹಾಕ್ತಾರೆ ಇದನ್ನು. ಒಳ್ಳೆ ಟೇಸ್ಟ್, ಒಳ್ಳೆ ಫ್ಲೇವರ್ ಬಂದ್ಬಿಡ್ತದೆ. ಹಾಕಿದ್ರೆ 1100 ರೂಪಾಯಿ ಅದು ಇದಿರುತ್ತೆ ಆರ್ಗಾನಿಕ್. ನಾನು ಇದು ಟೀಗೆ ಹಾಕ್ಕೊಳಕ್ಕೆ ಅಂತ ಇದೊಂದು ತೊಗೊಂಡಿದ್ದೀನಿ. ಬರೀ 50 ರೂಪಾಯಿ ಅಷ್ಟೇ. ಇದು ಟೀ ಗ್ರಾಸ್. ಲೆಮನ್ ಟೀಗೂ ಹಾಕೊಬೋದು, ಟೀ ಒಳಗೆ ಹಾಕೊಂಡ್ಬಿಟ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ತುಂಬ ಚೆನ್ನಾಗಿರುವಂಥ ಫ್ಲೇವರು. ನೋಡೋಕ್ಕೆ ಹುಲ್ ಥರ ಇದ್ರಿಂದ ಇದು ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಟೀಗೆ ಹಾಕ್ಕೊಳ್ಳಿ, ಲೆಮನ್ ಟೀಗೆ ಹಾಕ್ಕೊಳ್ಳಿ. ಬರೀ ನೀರಲ್ಲಿ ಕಾಯಿಸ್ಕೊಂಡು ಕೊಡಿದ್ರು ಕೂಡ ಇದು ಚೆನ್ನಾಗಿರುತ್ತೆ. ಮೇಲ್ಗಡೆ ಹೋದರೆ ಇಲ್ಲಿ ಗೋಶಾಲ ಇದೆ, ನೋಡ್ಕೊಂಬರೋಣ. ಇನ್ನು ಮೇಲೆಲ್ಲ ಹೋಗಿ ಚಿನ್ನಿನಲ್ಲಿ ಕೂತ್ಕೊಂಡಿದ್ದಾಳೆ. ಹಾಯ್ ಚಿನ್ನಿ ಪಾಪು. ಓಕೆ ಹಸು, ಓಕೆ.
ಇಲ್ಲಿ ದೊಡ್ಡ ದೊಡ್ಡ ಹಸುಗಳೆಲ್ಲ ಇದ್ದಾವೆ. ಅಂದರೆ ಯಾವುದಕ್ಕೂ ಮೂಗ್ದಾರ ಹಾಕಿಲ್ಲ, ಅದು ಎಷ್ಟು ಒಳ್ಳೇದಲ್ವಾ ಈ ವಿಷಯ. ಗಾಯ್ಸ್, ಬಾಹುಬಲಿಯಲ್ಲಿ ಬೆಂಕಿ ಇಟ್ಕೊಂಡು ಬರ್ತಾವ ಕಮಲ್ಗೆ ನೋಡಿ, ಇದೇ ಆ ಹಸುಗಳು. ಇಲ್ಲಿಂದ ಬಂದಿರುವಂಥ ಹಸುಗಳು, ಬಾಹುಬಲಿಯಲ್ಲಿ ಆಕ್ಟಿಂಗ್ ಮಾಡಿರುವಂಥ ಇದೇ ಹಸುಗಳವು ನೋಡಿ ಹೇಗಿದ್ದಾವೆ. ಬಾಹುಬಲಿಯಲ್ಲಿ ನೋಡಿ, ಬಾಹುಬಲಿ ಅಂತ ಹೇಳಿದ ತಕ್ಷಣ ಹೆಂಗೆ ತಲೆ ಮೇಲೆ ಎತ್ತವೆ. ಬಾಹುಬಲಿಯಲ್ಲಿ ಕೆಲಸ ಮಾಡಿರುವಂಥ ಹಸುಗಳಿವು, ಅವು ಕೊಂಬುಗಳು ಹೇಗಿದ್ದಾವೆ. ಇದು ಬರ್ತಾ ಇದೆ, ನಾನು ನೋಡಬೇಕು ಅಂತ, ನಾನು ಮಾತಾಡಿಸ್ಬೇಕು ಅಂತ ಬಂತಿದ್ದು. ಚಿನ್ನಿಮರಿ ಹಸುಮರಿ. ಮೇಲ್ಗಡೆ ಹೋದ್ರೆ ಇಲ್ಲಿ ಗೋಶಾಲ ಇದೆ, ನೋಡ್ಕೊಂಬರೋಣ. ಎಲ್ಲೆಲ್ಲ ಹೋಗಿ ಚಿನ್ನಿಮರಿ ಪಚ್ಚೊಂಡಿದ್ದಾಳೆ. ಹಾಯ್ ಚಿನ್ನಿ ಪಾಪು. ಓಕೆ ಹಸು, ಓಕೆ. ಇಲ್ಲಿ ದೊಡ್ಡ ದೊಡ್ಡ ಹಸುಗಳೆಲ್ಲ ಇದ್ದಾವೆ. ಅಂದರೆ ಯಾವುದಕ್ಕೂ ಮೂಗ್ದಾರ ಹಾಕಿಲ್ಲ, ಅದು ಎಷ್ಟು ಒಳ್ಳೇದಲ್ವಾ ಈ ವಿಷಯ. ಗಾಯ್ಸ್, ಬಾಹುಬಲಿಯಲ್ಲಿ ಬೆಂಕಿ ಇಟ್ಕೊಂಡು ಬರ್ತಾವ ಕಮಲ್ಗೆ ನೋಡಿ, ಇದೇ ಆ ಹಸುಗಳು. ಇಲ್ಲಿಂದ ಬಂದಿರುವಂಥ ಹಸುಗಳು, ಬಾಹುಬಲಿಯಲ್ಲಿ ಆಕ್ಟಿಂಗ್ ಮಾಡಿರುವಂಥ ಇದೇ ಹಸುಗಳವು ನೋಡಿ ಹೇಗಿದ್ದಾವೆ. ಬಾಹುಬಲಿಯಲ್ಲಿ ನೋಡಿ, ಬಾಹುಬಲಿ ಅಂತ ಹೇಳಿದ ತಕ್ಷಣ ಹೆಂಗೆ ತಲೆ ಮೇಲೆ ಎತ್ತವೆ. ಬಾಹುಬಲಿಯಲ್ಲಿ ಕೆಲಸ ಮಾಡಿರುವಂಥ ಹಸುಗಳಿವು, ಅವು ಕೊಂಬುಗಳು ಹೇಗಿದ್ದಾವೆ. ಇದು ಬರ್ತಾ ಇದೆ, ನಾನು ನೋಡಬೇಕು ಅಂತ, ನಾನು ಮಾತಾಡಿಸ್ಬೇಕು ಅಂತ ಬಂತಿದ್ದು. ಚಿನ್ನಿಮರಿ ಹಸುಮರಿ. ಬರ್ಲೋ ಸಾಹೇಬಾಗ, ಕುಡಿಯುವ ನೀರಿನ ಅಂಗಡಿ ಎಲ್ಲಿದೆ? ಗ್ಲಾಸ್ ನೀರು ಕುಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಪ್ರಾರಂಭವಾಗೋಗ್ಬಿಟ್ಟಿದೆ. ಯಾರು? ಸಂಕ್ರಾಂತಿ ಹಬ್ಬದ ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮವು ಎಲ್ಲ ಮನೆ ಮಾಡಿದೆ ಇಲ್ಲಿ ಗೋಶಾಲೆಯಲ್ಲಿ, ಮಾಧವ ಗೋಶಾಲೆ. ಈಗ ಟ್ಯಾಕ್ಟ್ರಿಯಿಂದ ಬಂದಿರುವಂಥ ಬಾಳೆಕಡ್ಡಿಗಳೆಲ್ಲನೂ ತೆಗಿತಾ ಇದ್ದಾರೆ. ಘಾಟಿಯಿಂದ ನೀವು ಈ ಕಡೆಗೆ ಬಂದರೆ ತುಂಬ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ, ಬೆಟ್ಟದ ಬುಡದಲ್ಲಿ ಇಲ್ಲೊಂದು ದೇವಾಲಯವಿದೆ. ಈ ದೇವಾಲಯ 30 ಅಡಿ ಎತ್ತರದ ವಿಗ್ರಹ, ದೇವರ ಬಂಡೆ ಮತ್ತು ಶ್ರೀ ವಿಶ್ವ ಶನೇಶ್ವರ ಸ್ವಾಮಿ ದೇವಾಲಯ. 30 ಅಡಿ ಶನೇಶ್ವರ ದೇವಸ್ಥಾನದ ದೇವರಿದಾನಂತಲ್ಲಿ. ಇದು ರೆಸಾರ್ಟು, ವಾತಾವರಣ ಅದ್ಭುತವಾದ ವಾತಾವರಣ, ಪರ್ವತದ ತಂಪಲಲ್ಲಿ ಈ ಸುತ್ತು ಬೆಟ್ಟಗಳು. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. 30 ಅಡಿ ಎತ್ತರದ ವಿಗ್ರಹ, ದೇವರ ಬೆಟ್ಟ, ಶ್ರೀ ವಿಶ್ವ ಶನೇಶ್ವರ ದೇವಾಲಯ. ಸೊ ನೋಡಿ, ಇಲ್ಲಿ ಕಾಣಿಸ್ತದೆ, ನೀವು ನೋಡ್ತಾ ಇದ್ದೀರಾ. ಓಹೋ, ಇವರು ಕೆತ್ತನೆ ಕೂಡ ಮಾಡ್ತಾರೇನೋ ಇಲ್ಲಿ. ಬಂಡೆಪಾಳ್ಯ ಕೆಳಗೊಜ್ಜು ಹಳ್ಳಿ. ಓಹೋ, ತುಳಸಿ ಯಾರು ಹಾಕ್ತಾರ? 30 ಅಡಿ ಎತ್ತರ ದೇವರಿದ್ದಾನೆ ನೋಡಿ. 30 ಫುಟ್ 30 ಅಡಿ ಎತ್ತರ ಇರುವಂಥ ಶನಿಮಾತ್ಮನ ದೇವಾಲಯ ಹೇಗಿದ್ದಾನೆ ನೋಡಿ. ದೇವರು ಅದ್ಭುತವಾಗಿ ಕಾಣಿಸ್ತದೆ ನನಗೆ.
ಪ್ರಿಯ ವೀಕ್ಷಕರೇ, ಇದಾಗಿತ್ತು ನಮ್ಮ ಘಾಟಿ ಸುಬ್ರಹ್ಮಣ್ಯಗೆ ಹೋದರೆ ನೀವು 4 ಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಬರ್ಬೋದು. ತುಂಬ ಅದ್ಭುತವಾದ ಸ್ಥಳಗಳು ಅಂತ ಆಗಲೂ ಹೇಳಿದೆ. ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕಲ್ಯಾಣವಾಗಲಿ, ಶುಭವಾಗಲಿ. ಜೀವನದಲ್ಲಿ ನೀವು ಸದಾ ಸಂತೃಪ್ತರಾಗಿರಿ, ಶಾಶ್ವತವಾದ ಆನಂದವನ್ನು ಪಡೆದು ಜೀವನ ಉದ್ದಕ್ಕೂ ಆರೋಗ್ಯವಾಗಿರಿ, ನೆಮ್ಮದಿಯಾಗಿರಿ ಅಂತ ನಾನು ದೇವರಲ್ಲಿ ಆ ರೀತಿಯಾಗಿ ಇಡಪ್ಪ ಅಂತ ದೇವರನ್ನು ಕೇಳ್ಕೊಳ್ತೀನಿ. ಓಂ ನಮೋ ಶನಿ ಮಹಾತ್ಮನಾಯ ನಮಃ. ನನ್ನ ಎಲ್ಲ ವೀಕ್ಷಕರಿಗೂ ಸದಾ ಶಾಶ್ವತ ಪ್ರೀತಿಯನ್ನು ಕೊಟ್ಟು ಕಾಪಾಡು ದೇವರೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.